ಹಾಯ್ ಹಲೋ ನಮಸ್ಕಾರ. ಇದು ಒಂದು ಹೊಸ ಕತೆ ಅನಿರೀಕ್ಷಿತ ಪ್ರೇಮಯಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದುವರೆದ ಭಾಗಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಕಥೆಯನ್ನು ಶುರು ಮಾಡೋಣ. ಸಂಜೆ 7:47 ಸುಮಾರಿಗೆ ಸಂಚಿತಾ ತನ್ನ ಕೋಣೆಗೆ ಪ್ರವೇಶಿಸಿದಾಗ ಅರ್ಜುನನ್ನು ನೋಡ್ತಾಳೆ. ಕೂಡಲೇ ಸಿಡಿದೇಳ್ತಾಳೆ. ಅವಳು, ನಿನ್ನಂತಹ ದುಷ್ಟನ ಹೆಂಡತಿ ಆಗಬೇಕಾದದ್ದು ನನ್ನ ದುರಾದೃಷ್ಟ. ನೀನು ನನ್ನ ಹತ್ತಿರ ಬಂದು ನನ್ನ ಗಂಡನ ಹಕ್ಕುಗಳನ್ನೇನಾದರೂ ಕೇಳಿದರೆ ಮಣ್ಣು ತಿನ್ನಿಸ್ಬಿಡ್ತೀನಿ ಅಂತ ಕೋಪದಿಂದ ಹೇಳ್ತಾಳೆ. ಅರ್ಜುನ್ ಒಂದು ಕ್ಷಣ ನಿಂತು ಅವಳನ್ನೇ ನೋಡ್ತಾನೆ. ತುಂಬ ತಾಳ್ಮೆ ವಹಿಸ್ತಾನೆ. ಅವಳು, ನನ್ನ ಹತ್ರ ಬರಬೇಡ, ನಿನ್ನನ್ನು ನೋಡೋಕೆ ನನಗೆ ಇಷ್ಟ ಇಲ್ಲ ಅಂತ ಜೋರಾಗಿ ಹೇಳ್ತಾಳೆ. ಅದಕ್ಕೆ ಅರ್ಜುನ್, ಏಯ್ ನಿಲ್ಲಿಸು, ಈ ಡೈಲಾಗ್ಸ್ ಎಲ್ಲ ಸಾಕು. ನಾನು ನಿನ್ನನ್ನು ಮದುವೆ ಆಗೋಕ್ಕೆ ಅಂತ ಬರಲಿಲ್ಲ. ಮದುವೆಯಾಗಿ ನಿನ್ನ ಜೊತೆ ಸಂಸಾರ ಮಾಡಬೇಕು ಅಂತಲೂ ಇಷ್ಟ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಬೆಳಗ್ಗೆ ದೇವಸ್ಥಾನದಲ್ಲಿ ನನ್ನ ಅಮ್ಮನ ಕಾಲು ಹಿಡಿದಿದ್ದಕ್ಕೆ ಕಾಣೆ ನಾನು ತಾಳಿ ಕಟ್ಟಬೇಕಾಯ್ತು ಅಷ್ಟೇ. ನಿನ್ನ ಬಿಳಿ ಚರ್ಮ ದಪ್ಪ ಕೂದಲನ್ನು ನೋಡಿ ಅಲ್ಲ ಅಂತ ತಿರುಗೇಟನ್ನು ಕೊಡ್ತಾನೆ. ಸಂಚಿತಾ, ನನ್ನ ವಿಧಿ, ಈ ಮದುವೆ ಮುರಿದು ಬಿದ್ದಿದ್ರೆ ನನ್ನ ಅಪ್ಪನ ಎದೆ ಹೊಡೆದು ಸಾಯ್ತಿತ್ತು. ಅಪ್ಪ ಸಾಯ್ತೀನಿ ಅನ್ನೋ ಷರತ್ತನ್ನು ಹಾಕಿದ ಮೇಲೂ ನನ್ನ ಮದುವೆಗೆ ಒಪ್ಕೊಳ್ಳೇಬೇಕಾಯ್ತು. ಇಲ್ದಿದ್ರೆ ನಿನ್ನಂತಹವನನ್ನು ನಾನು ಎಂದಿಗೂ ಒಪ್ಕೊಳ್ತಾ ಇರಲಿಲ್ಲ. ನಿನ್ನನ್ನು ನನ್ನ ಹತ್ತಿರ ಬರೋಕ್ಕೂ ಬಿಡ್ತಾ ಇರಲಿಲ್ಲ. ಗಂಡನ ಸ್ಥಾನವನ್ನು ನಾನು ನಿನಗೆ ಕೊಡಲ್ಲ. ನನ್ನ ಅಪ್ಪ ಅಮ್ಮನ ಸಂತೋಷಕ್ಕಾಗಿ ನನ್ನ ಜೀವನಾನೇ ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅರ್ಜುನ್ ತುಂಬ ವ್ಯಂಗ್ಯವಾಗಿ, ಅಷ್ಟು ದೊಡ್ಡ ಎಲ್ಲ ತ್ಯಾಗ ಬೇಡಮ್ಮ. ನಾನಿರೋ ಜಾಗಕ್ಕೆ ಹೋಗ್ಬಿಡ್ತೇನೆ. ನೀನು ನಿನ್ನ ಜವಾಬ್ದಾರಿ, ನಿನ್ನನ್ನು ಇಲ್ಲಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನನಗಂತೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಂಚಿತಾ, ಹಾಂ, ಏನು ಮಾತಾಡ್ತಿದ್ಯಾ? ತಾಲಿ ಕಟ್ಟಾಯಿತು, ನಾನು ಎಲ್ಲಿಗೂ ಹೋಗಲ್ಲ. ಇದೇ ಮನೆಯಲ್ಲಿ ನನ್ನ ಜೀವನವನ್ನು ಮುಗಿಸ್ತೀನಿ, ಸವಿಸ್ತೀನಿ ಅಂತ ಹೇಳ್ತಾಳೆ. ಅರ್ಜುನ್ ಕೋಪದಿಂದ, ನಿಲ್ಲಿಸು ಈ ನಾಟಕನ. ಈ ಗೋಡೆ ದಾಟಿ ಮತ್ತು ಈ ರೀತಿ ಏನಾದರೂ ಆಚೆ ಮಾತಾಡಿದರೆ, ನನ್ನ ಕುಟುಂಬದವರೊಂದಿಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ, ಮತ್ತು ಹುಡುಗಿಯರ ಮೇಲೆ ಕೈ ಎತ್ತಿದೆ ಅನ್ನುವ ಕೆಟ್ಟ ಹೆಸರು ನನಗಿಲ್ಲ. ಅದನ್ನು ನೀನು ತಂದುಕೊಡ್ಬೇಡ, ನನ್ನ ಹತ್ತಿರಕ್ಕೂ ಬರಬೇಡ ಅಂತ ಹೇಳಿ ಕೋಣೆಯ ಇನ್ನೊಂದು ಬದಿಗೆ ಹೋಗಿ ಮಲಗ್ತಾನೆ. ಸಂಚಿತಾ ನಿಧಾನವಾಗಿ ಹಾಸಿಗೆ ಮೇಲೆ ಕುಳಿತುಕೊಳ್ತಾಳೆ. ಅವನು ಹಠಾತ್ತಾಗಿ ಬಾಗಿಲನ್ನು ತೆಗೆದು ಅವಳ ಹತ್ತಿರ ಬಂದು ನಿಲ್ತಾನೆ. ಅವಳು ಹೆದರಿ ನೋಡಿದಾಗ ಅವಳ ಮುಖದಲ್ಲಿ ದ್ವೇಷ ಅನ್ನೋದು ತುಂಬಿ ತುಳುಕಾಡ್ತಿರುತ್ತೆ. ಅವಳು ಮೇಜಿನ ಮೇಲಿದ್ದ ನೀರಿನ ಬಾಟಲಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಅವಳಿಗೆ ಕೋಪ ಅಷ್ಟಿರುತ್ತೆ. ಇದನ್ನು ನೋಡಿ ಅರ್ಜುನ್ಗೂ ಕೋಪ ಬರುತ್ತೆ. ಅವನು ಬಾಟಲಿಯನ್ನು ಕಸಿದುಕೊಂಡು ತಿರುಗಿ 2 ಹೆಜ್ಜೆ ಹಿಂದೆ ನಡೀತಾನೆ. ಮತ್ತೆ ತಿರುಗಿ ಅವಳನ್ನು ನೋಡಿ, ಒಂದು ಮಾತು, ನಾನು ನಿನ್ನನ್ನು ಮುಟ್ಟಲ್ಲ. ನೀನು ನನ್ನ ಹತ್ರ ಬಂದರೂ ಕೂಡ ನನಗೆ ನೀನು ಬೇಕಾಗಿಲ್ಲ. ಬೇಡ ಬೇಡ ಬೇಡ. ಕೊಳೆತ ನಾಯಿ ಜೊತೆ ಮಲಗಿದ್ರೂ ಪರವಾಗಿಲ್ಲ, ನಿನ್ನ ಜೊತೆ ಮಲಗೋಕ್ಕೆ ನಾನು ಸ್ವಲ್ಪನೂ ಇಷ್ಟಪಡಲ್ಲ. ನಿನ್ನ ಮೇಲೆ ನನಗೆ ಅಷ್ಟೊಂದು ಅಸೂಯೆ, ಕೋಪ, ದ್ವೇಷ, ಅಸಹ್ಯ ಇದೆ ಎಂದು ಅಸಹ್ಯದಿಂದ ಹೇಳಿ ಕೋಣೆಯ ಒಳಗಡೆ ಹೋಗ್ತಾನೆ. ಅವನ ಮಾತನ್ನು ಕೇಳಿ ಸಂಚಿತಾ ಕಲ್ಲಾದಂತೆ ನಿಂತು ಬಿಡ್ತಾಳೆ. ಅರ್ಜುನ್ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿ ಸೋಫಾದ ಮೇಲೆ ಕುಳಿತುಕೊಳ್ತಾನೆ. ಕಪಾಟಿನಿಂದ ಒಂದು ಮದ್ಯದ ಬಾಟಲಿಯನ್ನು ತೆಗಿತಾನೆ. ಇವನಿಗಿದ್ದ ಒಂದೇ ಒಂದು ಕೆಟ್ಟ ಅಭ್ಯಾಸ ಅದೊಂದೇ ಅನಿಸುತ್ತೆ. ಗ್ಲಾಸ್ನಲ್ಲಿ ಸುರಿದು ಒಂದೇ ಗುಟುಕಿಗೆ ಪೂರ ಕುಡಿದು ಬಿಡ್ತಾನೆ. ಮತ್ತು ಗ್ಲಾಸ್ಗೆ ಸುರಿದು ಸೋಫಾ ಮೇಲೆ ಹೊರಗ್ತಾನೆ. ಅವನು ಆ ದಿನ ನಡೆದ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇರ್ತಾನೆ. ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಯ ಹಿಂದೆ ಒಂದು ಕೆಟ್ಟದಾದ ದುರಂತದ ಒಂದು ಘಟನೆ ಇದ್ದೇ ಇರುತ್ತೆ. ಈಗ ಅರ್ಜುನ್ನ ಒಂದು ಹಿನ್ನೆಲೆಯನ್ನು ನೋಡೋಣ. ಅರ್ಜುನ್ ದೊಡ್ಡ ಉದ್ಯಮಿ, ತೆರಿಗೆ ಸಂಗ್ರಾಹಕ ಮಾಧವನ್ ಮತ್ತು ಲಲಿತಾ ದಂಪತಿಗಳ ಏಕೈಕ ಪುತ್ರ. ಅವರು ಮನಕಲ್ ಬಿಲ್ಡರ್ಸ್ ಎಂಬ ಪ್ರಸಿದ್ಧ ನಿರ್ಮಾಣ ಸಂಸ್ಥೆಯ ಮಾಲೀಕರು ಕೂಡ ಹೌದು. ಸ್ವತಃ ಪ್ರಯತ್ನದಿಂದ ಈ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅಪ್ಪನ ವ್ಯವಹಾರ ಅಪ್ಪಂದು, ನನ್ನ ವ್ಯವಹಾರ ನಂದು ಅಂತ ಹೇಳೋನು ಇವನು. ಅವರ ಈ ಕಟ್ಟುನಿಟ್ಟಿನ ಸ್ವಭಾವದಿಂದ ಸ್ನೇಹಿತರಿಗಿಂತ ಶತ್ರುಗಳೇ ಅನ್ನೋದೇ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಹೊಡೆದಾಟ, ಪೊಲೀಸು ಕೇಸು, ಅದು ಇದು ಅನ್ನೋದೆಲ್ಲ ತುಂಬ ಸಾಮಾನ್ಯ. ಆದರೂ ಅವರು ತಮ್ಮ ಕೆಲಸದಲ್ಲಿ ಬಹಳ ನಿಷ್ಠಾವಂತರು ಮತ್ತು ನೌಕರರನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಷ್ಟೇ ಗೌರವವನ್ನು ಕೊಡ್ತಾರೆ. ಅವರ ಕಂಪನಿ ಯಾವತ್ತೂ ಕೂಡ ಕೆಲಸಗಳನ್ನು ಸಮಯಕ್ಕೆ ಮುಂಚಿತವಾಗಿ ಮುಗಿಸಿದೆ. ಯಾವಾಗಲೂ ಕೂಡ ಅಡ್ವಾನ್ಸ್ ಆಗಿರುವಂತಹ ಕಂಪ್ನಿ ನಂಬರ್ 1 ಅಂತ ಇದೇ ಇರೋದು. ಈಗ ಇವರಿಬ್ಬರು ಮದುವೆ ಆಗೋ ಕಾರಣ ಏನಿರಬಹುದು? ಅರ್ಜುನ್ಗೆ ತಲೆನೋವು ಬಂದಿದ್ದರಿಂದ ಅಡುಗೆ ಮನೆಗೆ ಬ್ಲ್ಯಾಕ್ ಟೀ ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾನೆ.
ಆಗ ಅವನ ಅಪ್ಪ ಅಮ್ಮ ಮದುವೆಗೆ ಹೊರಡೋಕೆ ಅಂತ ಹೇಳಿಬಿಟ್ಟು ಸಿದ್ಧರಾಗ್ತಾ ಇರ್ತಾರೆ. ಅರ್ಜುನ್ ಇವತ್ತು ತುಂಬ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವನ ಅಮ್ಮ ಲಲಿತಾ, ನನ್ನ ಮಾತು ಯಾಕೆ ಕೇಳ್ತೀಯಾ? ಬಟ್ಟೆ ತೊಳೆಯಲು ಮತ್ತು ಊಟ ಬಡಿಸಲು ಮಾತ್ರ ನಾನು ಇದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ ಅಂತ ಅಮ್ಮ ಯಾವುದೋ ಒಂದು ವಿಷಯಕ್ಕೆ ಕಣ್ಣೀರಾಗ್ತಾ ಇದ್ದಾಳೆ. ಆಗ ಅರ್ಜುನ್, ಕೂಲ್ ಕೂಲ್ ಅಮ್ಮ, ಕೋಪ ಮಾಡ್ಕೋಬೇಡ, ಬರ್ತೀನಿ ಆಯಿತು ಅಂತ ಹೇಳಿ ಅವಳನ್ನು ಕೊನೆಗೂ ಸಮಾಧಾನ ಮಾಡೋದ್ರಲ್ಲಿ ಯಶಸ್ವಿಯಾಗ್ತಾನೆ. ಅರ್ಜುನ್ ತಯಾರಾಗಿ ಹೊರಡುವಾಗ ಅವರ ತಾಯಿ ಇದ್ದಕ್ಕಿದ್ದ ಹಾಗೆ ಆ ಮದುವೆ ರದ್ದಾಗಿದೆ ಅಂತ ಹೇಳಿಬಿಡ್ತಾರೆ. ಹುಡುಗ ಹರೀಶ್ ಬೇರೆ ಹುಡುಗಿ ಜೊತೆ ಹೋಗಿದ್ದಾನಂತೆ ಅಂತ ಗೊತ್ತಾಗುತ್ತೆ. ಆಗ ಅರ್ಜುನ್ ಕುಟುಂಬದವರು ತಮ್ಮ ಸಂಬಂಧಿಕರ ಮಗನಿಗೆ ಮದುವೆ ಮಾಡಿಕೊಡಲು ಮುಂದಾಗ್ತಾರೆ. ಅರ್ಜುನ್ ತಾಯಿ ಸಡನ್ನಾಗಿ ಒಂದು ದೊಡ್ಡ ಬಾಂಬನ್ನೇ ಬ್ಲಾಸ್ಟ್ ಮಾಡ್ತಾರೆ. ನೀನು ಸಂಚಿತಾಳನ್ನು ಮದುವೆಯಾಗಬೇಕು ಅಂತ. ಮಗನಲ್ಲಿ ಕೇಳ್ತಾರೆ. ಅರ್ಜುನ್ಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಕೋಪದಿಂದ ಹಾಂ, ಇದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಆಗ ಅವನ ಅಮ್ಮ, ನಿನ್ನ ಜೀವನದಲ್ಲಿ ಬೇರೆ ಯಾವುದೇ ಹುಡುಗಿ ಇಲ್ಲ. ಸಂಚಿತಾಳ ಸ್ಥಿತಿಯು 2 ವರ್ಷಗಳ ಹಿಂದೆ ನಿನ್ನಂತೆಯೇ ಇತ್ತು. ಈಗ ಅವಳ ಜೀವನದಲ್ಲೂ ಅಷ್ಟೇ. ಹಾಗಾಗಿ ಆ ನೋವನ್ನು ತಿಳಿದಿದ್ದ ನೀನು ಆ ಹುಡುಗಿನ ದೂರ ತಳ್ಳಬಾರ್ದು ಅಂತ ಮನವೊಲಿಸ್ತಾರೆ. ಆಗ ಸುಭಾಷ್ ಚಿಕ್ಕಪ್ಪನ ದುಃಖವನ್ನು ನೋಡಿ ಅರ್ಜುನ್ ಮದುವೆಗೆ ಒಪ್ಕೊಳ್ತಾನೆ. ಈಗ ಸಂಚಿತಾಳ ಕಥೆ ಏನಾಗತ್ತೆ ನೋಡೋಣ. ಸಂಚಿತಾ ಹಾಸಿಗೆ ಮೇಲೆ ಕೂತು ತನ್ನ ಜೀವನದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳನ್ನು ನೆನಪಿಸ್ಕೊಳ್ತಾ ಮೆಲುಕಾಗ್ತಾ ಇದ್ದಾಳೆ. ಶಾಂತಿಯುತವಾಗಿ ಸಾಗ್ತಿದ್ದ ಅವಳ ಜೀವನ ಒಂದೇ ದಿನದಲ್ಲಿ ಬದಲಾಗೋಗುತ್ತೆ. ಅವಳ ತಂದೆಗೆ 2 ಹೃದಯ ಒಂದೇ ಬಾರಿ 2 ಸಲ ಹೃದಯಾಘಾತ ಆಗಿರುತ್ತೆ. ಅವರ ಸ್ಥಿತಿ ತುಂಬ ಅಂದರೆ ತುಂಬ ಗಂಭೀರವಾಗಿತ್ತು. ವೈದ್ಯರು ತುರ್ತು ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿದಾಗ ಸಂಚಿತಾ ಸಂಪೂರ್ಣವಾಗಿ ಕುಸಿದು ಹೋಗ್ತಾಳೆ. ಯಾಕಂದರೆ ಅವರು ಅಷ್ಟೊಂದು ದುಡ್ಡಿರುವಂತಹ ವ್ಯಕ್ತಿಗಳೇನಲ್ಲ, ತುಂಬ ಮಧ್ಯಮ ವರ್ಗದ ಕುಟುಂಬ ಅಂತಲೇ ಹೇಳ್ಬೋದು. ಅವಳ ತಂದೆ ಹೆಚ್ಚು ಕಾಲ ಬದುಕೋದಿಲ್ಲ ಎಂಬ ಭಯದಿಂದನೇ ಬದುಕ್ತಾಯಿದ್ರು. ಹಾಗಾಗಿ ಬೇಗ ಮದುವೆ ಮಾಡಬೇಕು ಅನ್ನೋ ಆಸೆ ಕೂಡ ಪಡ್ತಾರೆ. ಜ್ಯೋತಿಷಿಗಳು ಅವಳ ಮದುವೆ 4 ತಿಂಗಳೊಳಗೆ ಆಗಬೇಕು, ಇಲ್ದಿದ್ರೆ 30 ವರ್ಷ ತುಂಬಿದ ನಂತರ ಮಾಡಬೇಕಾಗತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಕುಟುಂಬದವರು ಹರೀಶ್ ಎಂಬ ಹುಡುಗನ ಜೊತೆ ಮದುವೆ ನಿಗದಿಪಡಿಸ್ತಾರೆ. ಅವನು ಏನು ಎತ್ತ ಅನ್ನೋದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ, ಆತನ ಬಗ್ಗೆ ಹೆಚ್ಚು ವಿಚಾರಿಸಲೂ ಇಲ್ಲ. ಹರೀಶ್ ಒಳ್ಳೆ ಮನೆತನದವನು ಮತ್ತು BSNLನಲ್ಲಿ ಇಂಜಿನಿಯರು, ಇಷ್ಟು ಮಾತ್ರ ಗೊತ್ತು ಮಾಹಿತಿ. ಆದರೆ ಹರೀಶ್ ಮದುವೆಯ ದಿನ ಹರೀಶ್ ಬೇರೆ ಹುಡುಗಿಯ ಜೊತೆ ಹೋಗ್ತಾನೆ. ಅವನು ಮೊದಲೇ ಬೇರೆ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಸಂಚಿತಾ ಕುಟುಂಬ ಕಂಗಾಲಾಗ್ಬಿಡುತ್ತೆ. ಆಗ ಅರ್ಜುನ್ ತಾಯಿ ಲಲಿತಾ ಚಿಕ್ಕಮ್ಮ ಸಂಚಿತಾಳನ್ನು ಅರ್ಜುನ್ ಜೊತೆ ಮದುವೆ ಮಾಡಲು ಪ್ರಸ್ತಾಪಿಸ್ತಾರೆ. ಸಂಚಿತಾ ಅಮ್ಮ ಜ್ಯೋತಿಷ್ಯದ ಕಾರಣಗಳನ್ನು ಮತ್ತು ಅರ್ಜುನ್ ಕುಟುಂಬದ ಒಳ್ಳೆತನವನ್ನು ಹೇಳಿ ಸಂಚಿತಾಳನ್ನು ಒಪ್ಪಿಸ್ತಾರೆ. ಸಂಚಿತಾ ಅತ್ತೆ ಆಗಬೇಕಾದ್ರೂ ಕೂಡ ಅವರನ್ನು ಆಂಟಿ ಅಂತಲೇ ಕರೀತಿದ್ದು. 2 ವರ್ಷಗಳ ಹಿಂದೆ ಸಂಚಿತಾಳಿಗೆ ನನ್ನ ಮಗನ ಜೊತೆ ಮದುವೆ ಮಾಡಿಕೊಡುವ ಆಸೆ ಇತ್ತು, ಆದರೆ ಅವಳು ಬೇಡ ಅಂತಲೇ ಹೇಳಿದ್ಲು. ಸಂಚಿತೆಗೂ ಕೂಡ ಆತನ ಮೇಲೆ ಅಷ್ಟೊಂದೇನು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆದರೆ ಈಗ ವಿಧಿಯೇ ಆಕೆಯನ್ನು ನನ್ನ ಮಗನಿಗೆ ಕಟ್ಟಿಕೊಡಲು ಬಯಸಿದೆ ಅಂತ ಹೇಳ್ತಾ ಇರ್ತಾರೆ. ಈ ಎಲ್ಲ ಒತ್ತಡಗಳಿಂದ ಸಂಚಿತಾ ಏನು ಮಾಡೋಕ್ಕಾಗದೆ ಮದುವೆಗೆ ಒಪ್ಕೋಬೇಕಾಯ್ತದೆ. ನನ್ನ ಒಪ್ಪಿಗೆ ಸಿಕ್ಕಿದಾಗ ಎಲ್ಲರೂ ಕೂಡ ಮುಕ್ತಲು ಸಂತೋಷ ತುಂಬ ಹೋಗಿದೆ. ನನಗೆ ಹೆಚ್ಚಾಗಿ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗಲೇ ಇಲ್ಲ. ಬ್ಯೂಟಿಷಿಯನ್ಸ್ ಯಾರೋ ಬಂದರು, ನನ್ನ ರೆಡಿ ಮಾಡೋಕ್ಕೆ ಶುರು ಮಾಡಿದ್ಲು. ದೊಡ್ಡವರ ಆಶೀರ್ವಾದ ತಗೊಳ್ಳೋಕೆ ಅಂತ ಹೇಳಿ ಮಂಟಪಕ್ಕೆ ಹೋಗುವಾಗ ನನ್ನ ಹೃದಯ ಜೋರಾಗಿ ಬಡ್ಕೊಳ್ತಾ ಇದೆ. ನಾನು ಜೀವನದಲ್ಲಿ ಯಾವತ್ತೂ ಬರಲೇಬಾರದು ಅಂದ್ಕೊಂಡಿರೋ ಸಂದರ್ಭ ಅದು, ಆದರೆ ಇವತ್ತು ಬರ್ತಾ ಇದೆ. ಯಾರೋ ಪರಿಚಯ ಇಲ್ಲದವ, ಹಿಂದೆಂದು ಭೇಟಿಯಾಗಿಲ್ಲದವ ಒಬ್ಬ ವ್ಯಕ್ತಿ ಜೊತೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ಆಗಲ್ಲ. ಅದನ್ನು ಅನುಭವಿಸ್ಬೇಕು. ಆ ಒಂದು ಪರಿಸ್ಥಿತಿಯನ್ನು ಇಷ್ಟ ಇಲ್ಲದೆ ಮದುವೆ ಆಗೋದು. ನಾನು ಎಲ್ಲರಿಗೂ ನಮಸ್ಕರಿಸಿ ಅವನ ಎಡಭಾಗದಲ್ಲಿರುವ ಮಂಟಪದಲ್ಲಿ ಹೋಗೋದೆ. ಅವನು ತಾಳಿ ಕಟ್ಟಿದ ಮೇಲೆ ನನ್ನ ಮನಸ್ಸಿನಲ್ಲಿ ಬಂದದ್ದು ಒಂದೇ, ಸಂಗೀತ ಕಚೇರಿಯ ರೇಸ್ನಲ್ಲಿ ಹುಡುಗಿಯ ಮೇಲೆ ಹಣ ಎಸೆದ ನಂತರ ಬರುವ ವ್ಯಕ್ತಿ ಇವನು ಅಂತ. ಅವನ ಸಾಮೀಪ್ಯ ಕೂಡ ನನಗೆ ಉಸಿರುಗಟ್ಟಿದಂತಾಯಿತು. ಕಣ್ಣು ಮುಚ್ಚಿ ಕಾರಿನ ಕಿಟಕಿಗೆ ತಲೆ ಒರಗಿಸ್ಕೊಂಡಾಗ ಆ ಹುಡುಗಿಯ ಮುಖ ನೆನಪಿಗೆ ಬಂತು. ಅನಂತರ ಆ ದಿನ ನಡೆದ ಘಟನೆಗಳು. ನನ್ನ ಪರೀಕ್ಷೆಗಳು ಮುಗಿದ ಖುಷಿಯನ್ನು ಆಚರಿಸೋಕೆ ನನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಆ ಬೀಚ್ ಸೈಡ್ ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಹೋಗಿದ್ದೆ. ಎಲ್ಲ ಮುಗೀತು. ಹಾಗಾಗಿ ನಾನು ಆರ್ಡರ್ ಕೊಟ್ಟು ಚಾಕುವನ್ನು ಕೆಳಗಿಟ್ಟಿದ್ದೆ. ಆಗಲೇ ಆ ಕೂಗು ಕೇಳಿಸಿದ್ದು ನನಗೆ. ಎಷ್ಟು ಕೆಟ್ಟ ಧ್ವನಿ! ಯಾವುದೋ ಒಬ್ಬ ಹೆಂಗಸಿಗೋ ಅಥವಾ ಗರ್ಲ್ ಫ್ರೆಂಡ್ಗೋ ಗೊತ್ತಿಲ್ಲ, ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನಿಗೆ ಧಮಕಿ ಆಗ್ತಾ ಇರೋದು.
ನಾನು ನಿನಗಾಗಿ ಖರ್ಚು ಮಾಡಿದ ದುಡ್ಡನ್ನು ಯಾವುದೋ ದೇವಸ್ಥಾನಕ್ಕೆ ದಾನ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೊಮ್ಮೆ ನನ್ನ ಕಣ್ಮುಂದೆ ಬಂದರೆ ಕೊಂದು ಹಾಕಿಬಿಡ್ತೀನಿ. ಮುಂದೆ ಏನು ಮಾಡಿದೆ ಅಂತ ನೆನಪಿರಲಿ. ಹೀಗೆ ಒಂದು ಹುಡುಗಿಗೆ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಧಮಕಿ ಆಗ್ತಾ ಇದ್ದಾನೆ. ನನ್ನ ಮನಸ್ಸು ನಿಶ್ಚಲವಾಗಿತ್ತು. ನನ್ನ ನೆನಪುಗಳೆಲ್ಲವೂ ಆ ದಿನ ರೆಸ್ಟೋರೆಂಟ್ನಲ್ಲೇ ನಡೆದಿದ್ದೇ ಆಗಿತ್ತು. ಆ ನೆನಪುಗಳನ್ನು ನೆನೆಸ್ಕೊಂಡಾಗಲೆಲ್ಲ ನನ್ನ ಕೋಪ, ದುಃಖ, ಬೇಜಾರು ಎಲ್ಲ ಕೂಡ ಹೆಚ್ಚಾಗ್ತಾನೆ ಹೋಯಿತು. ಆ ರೆಸ್ಟೋರೆಂಟ್ನಲ್ಲಿ ಧಮಕಿ ಆಗ್ತಿದ್ದಂತಹ ವ್ಯಕ್ತಿ ಯಾರಿರಬಹುದು? ಮುಂದೆ ಏನು ಮಾಡಬೇಕಂತ ನಂಗೆ ತೋಚ್ತಾ ಇಲ್ಲ. ಅವನ ಮುಖ ನೋಡಿದಾಗಲೆಲ್ಲ ಎಲ್ಲರ ಮೇಲೆ ಕೋಪ ಹೆಚ್ಚಾಗತ್ತೆ. ಯಾಕಂದರೆ ಎಲ್ಲರೂ ಸೇರಿನೇ ಅಲ್ವಾ ಈ ಕೂಪಕ್ಕೆ ನನ್ನನ್ನು ತಳ್ಳಿದ್ದು. ಎಲ್ಲ ಕಾರ್ಯಕ್ರಮಗಳು ಹೇಗಾದರೂ ಮಾಡಿ ಮುಗಿದರೆ ಸಾಕು ಅಂತ ನನ್ನೊಳಗೆ ಅಂದ್ಕೊಂಡ್ರೆ, ಮದುವೆಯ ನಂತರ ನಾನು ಅವನ ಜೊತೆ ಹೋಗುವಾಗ ನನ್ನ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಕೂಡ ಬರಲಿಲ್ಲ. ಯಾಕಂದರೆ ನನ್ನ ಮನಸ್ಸು ಅಷ್ಟು ಕೆಟ್ಟು ಹೋಗಿತ್ತು. ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ನೋವಿಗಿಂತ ಅವರು ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾರಾ ಅನ್ನೋದು, ಬುದ್ಧಿ ಕಳೆದುಕೊಂಡವರ ಬಗ್ಗೆ ಏನು. ಅಷ್ಟೊತ್ತಿಗೆ ಕಾರ್ ಅವನ ಮನೆ ತಲುಪಿತ್ತು. ನನ್ನ ಚಿಕ್ಕಮ್ಮ ಅಂದರೆ ನನ್ನ ಅತ್ತೆ ಬಂದು ನನ್ನ ಕಾಲನ್ನು ತೊಳೆದು ಆರತಿ ಮಾಡಿ ದೀಪ ಕೊಟ್ಟು ಬಲಗಾಲಿನಿಂದ ಮನೆ ಒಳಗೆ ಹೋಗಿಬಿಟ್ರು. ಪೂಜಾ ಕೋಣೆಗೆ ದೀಪ ತಂದು ನಂತರ ನನ್ನ ಅತ್ತೆ ನನ್ನ ಒಳ ಕೋಣೆಗೆ ಕರೆದೊಯ್ದರು. ಯಾರೋ ಬಂದು ನನ್ನ ಪರಿಚಯ ಮಾಡ್ಕೊಳ್ತಿದ್ರು. ನಮ್ಮ ಚಿಕ್ಕಮ್ಮ ಅಂದರೆ ಅತ್ತೆ ಹೇಳಿದರು, ಸಂಜೆ ತಾಜ್ ಹೋಟೆಲ್ನಲ್ಲಿ ರಥಕ್ಷತೆ ಇದೆ ಅಂತ. ಅವನು ನನ್ನ ಫ್ರೆಶ್ ಆಗೋಕ್ಕೆ ತನ್ನ ಕೋಣೆ ಕರ್ಕೊಂಡು ಹೋಗ್ತಾನೆ. ಅದು ಮೇಲಂತಸ್ತಿಗೆ ಕರ್ಕೊಂಡು ಹೋಗ್ತಾನೆ. ನಾನು ಫ್ರೆಶ್ ಆಗಿ ಬಂದಾಗ ನನ್ನನ್ನು ಸಿದ್ಧಪಡಿಸೋಕೆ ಯಾರೋ ಇದ್ದರು. ಆ್ಯಕ್ಚುಲಿ ಬಹುಶಃ ಅವರು ಕೂಡ ಬ್ಯೂಟಿಷಿಯನ್ ಅನಿಸುತ್ತೆ. ಅಲ್ಲಿ ಬಹಳಷ್ಟು ಜನರಿದ್ದಾರೆ. ಸ್ವಾಗತ ಸಮಾರಂಭಕ್ಕೆ ಸಮಾಜದ ಮೇಲುವರ್ಗದವರೆಲ್ಲ ಇದ್ದಾರೆ. ಅಂದರೆ ಸಾಮಾನ್ಯ ಜನರು, ಕಾರ್ಮಿಕರು, ಫ್ರೆಂಡ್ಸು, ಹೀಗೆ. ನಾನು ಅಲ್ಲಿ ನಿಂತು ಎಲ್ಲರ ಜೊತೆ ನಗ್ತಾನೆ ಮಾತಾಡ್ತಿದ್ದೆ. ಅಲ್ಲಿಗೆ ಅತ್ತೆ ಬಂದರು. ಲಲಿತಾ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ್ರು. ಲಲಿತಾ ಅವಳ ಕೆನ್ನೆಯನ್ನು ಪ್ರೀತಿಯಿಂದ ತಟ್ಟಿದರು. ಆಗಿನಿಂದಲೂ ಅಷ್ಟೇ ಲಲಿತಾಗೆ ಈಗೇನ ಅಂದರೆ ಸಂಚಿತಾಳನ್ನು ಕಂಡ್ರೆ ಒಂದು ರೀತಿಯ ಬೇರೆ ರೀತಿಯ ಪ್ರೀತಿ, ಒಂದು ಒಲವು. ತನಗೆ ಹೆಣ್ಣು ಮಕ್ಕಳಿಲ್ಲ ಅನ್ನೋದರಿಂದ ಏನೋ ಗೊತ್ತಿಲ್ಲ. ನಿನ್ನೆಯವರೆಗೂ ನಾನು ನಿನ್ನ ಮಗಳ ಅತ್ತೆ ಮಾತ್ರ, ಇಂದಿನಿಂದ ನಾನು ನಿನ್ನ ಮಗಳ ತಾಯಿ ಕೂಡ ಅಂತ ಸಂಚಿತಾಳ ಅಮ್ಮನಿಗೆ ಹೇಳ್ತಿದ್ದಾರೆ. ನೀನು ನನ್ನನ್ನು ಮಿನಿ ಮತ್ತು ಸುಭಾಷ್ ಹೇಗೆ ನೋಡ್ತಾರೋ ಹಾಗೆ ನೋಡಬೇಕು. ಹಾಗಾಗಿ ಇಂದಿನಿಂದ ನಾವು ನೀನು ಹೇಳೋದು ಕೇಳೋದು ಏನೂ ಬೇಕಾಗಿಲ್ಲ. ನಿನ್ನಿಷ್ಟ ಬಂದಾಗಿ ಮನೇಲಿರ್ಬೋದು. ಅವಳು ನಗುತ್ತಾ ತಲೆ ಆಡಿಸ್ತಾಳೆ, ಏನೂ ಉತ್ತರಿಸಲ್ಲ. ಖಾಲಿ ಕಪ್ ತೆಗೆದುಕೊಂಡು ಅಡುಗೆ ಮನೆಯ ಕಡೆಗೆ ಹೋಗ್ತಾಳೆ. ಲಲಿತಾ ಬಟ್ಟಲಿಗೆ ಆಹಾರವನ್ನೆಲ್ಲ ಹಾಕ್ತಾ ಇದ್ದಾಳೆ. ಅವಳು ಹೋಗಿ ಲಲಿತಾಗೆ ಸಹಾಯ ಕೂಡ ಮಾಡ್ತಾಳೆ. ಅವರಿಬ್ಬರು ಆಹಾರವನ್ನು ಊಟದ ಮೇಜಿನ ಮೇಲೆ ತಂದಿಟ್ಟರು. ಅಷ್ಟೊತ್ತಿಗೆ ಮಾಧವನ್ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಊಟಕ್ಕೆ ಬಂದಿದ್ದ. ಇಬ್ಬರು ಕುಳಿತುಕೊಂಡು ಅವನಿಗೆ ಆಹಾರವನ್ನು ಕೂಡ ಬಡಿಸಿದ್ರು. ಊಟವಾದ ತಕ್ಷಣ ಮಾಧವನ್ ಅಲ್ಲಿಂದ ಹೋಗ್ತಾರೆ. ಹಾಗೆ ಮಗ ಕೂಡ ಅವನ ಪಾಡಿಗೆ ಅವನು ಊಟ ಮಾಡಿ ಹೊರಟೋಗ್ತಾನೆ. ಅವನು ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾನೆ ಅನ್ನೋ ಒಂದೇ ಒಂದು ವಿಷಯ ಅವಳಿಗೆ ಬಹಳ ಅಂದರೆ ಬಹಳ ಸಂತೋಷವನ್ನು ತರುತ್ತೆ. ಬೆಳಗಿನ ಊಟ ತಿಂದ ನಂತರ ಇಬ್ಬರೂ ಕೂಡ ಊಟದ ತಯಾರಿಯನ್ನೇ ಶುರು ಮಾಡ್ತಾರೆ. ಸಂಚಿತಾ ಹೊರಗೆ ಹೋಗ್ತಾಳೆ. ಎಂದಿನಂತೆ ಅವತ್ತು ಬೆಳಗ್ಗೆ ಅವಳು ಹೋದಾಗ ಮಾಧವನ್ ಸೀಟೌಟ್ನಲ್ಲಿ ಕೂತು ಪತ್ರಿಕೆಯನ್ನು ಓದ್ತಾ ಇರ್ತಾರೆ. ಅವರಿಗೆ ಪತ್ರಿಕೆಗಳನ್ನು ಓದೋದು, ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದು ಅಂದರೆ ಬಹಳ ಇಷ್ಟ ಇರುತ್ತೆ. ಅಪ್ಪ ಟೀ. ಹಾಂ, ಅಯ್ಯೋ ಮಗಳೇ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದೀಯಾ? ಯಾಕೆ ಇಷ್ಟು ಬೇಗ ಎದ್ದಿದೀಯಾ? ಸ್ವಲ್ಪ ಹೊತ್ತು ಆರಾಮವಾಗಿ ಮಲಗಬಹುದಲ್ವಾ? ನಿನಗಿನ್ನೂ ಸುಸ್ತಾಗಿರುತ್ತೆ ಮದುವೆಯಲ್ಲೆಲ್ಲ ಓಡಾಡಿ. ಇನ್ನೂ 2 ದಿನ ಕೂಡ ಕಳೆದಿಲ್ಲ. ಅವನು ಪ್ರೀತಿಯಿಂದ ತುಂಬಿದ ಧ್ವನಿಯಲ್ಲಿ ಕೇಳ್ತಾರೆ. ಅವರು ಹೆಚ್ಚಿನದಾಗಿ ಮಾವನಿಗಿಂತ ಒಬ್ಬ ತಂದೆಯ ಜಾಗದಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ನಾನು ನಮ್ಮ ಮನೆಯಲ್ಲಿ ಬೇಗ ಹೇಳ್ತೇನೆ ಅಪ್ಪ. ನನಗೆ ಹೆಚ್ಚು ಹೊತ್ತು ಮಲಗುವ ಅಭ್ಯಾಸ ಇಲ್ಲ. ನಾನು ಅಡುಗೆ ಮನೆಗೆ ಹೋದಾಗ ಅಮ್ಮ ಅದೇ ಪ್ರಶ್ನೆಯನ್ನು ಕೇಳಿದರು. ಅವಳು ನಗುತ್ತಾ ಉತ್ತರಿಸ್ತಾಳೆ, ಹಾಂ, ನನ್ನ ಮಗ, ಅವನಿಗೆ ವಿಚಿತ್ರವಾದ ಕಾಯಿಲೆಗಳಿವೆ ಗೊತ್ತಾ ನಿನಗೆ? ನಾನು ಒಂದೊಂದೇ ನಿನಗೆ ಹೇಳ್ತಾ ಇರ್ತೇನೆ. ಈಗ ಇವತ್ತೊಂದು ಹೇಳ್ತೀನಿ ನೋಡು. ಅವನು ಓದುತ್ತಾ ಇರುವಾಗ ಆಕಾಶ ಕುಸಿದ್ರು ಅವನಿಗೆ ಗೊತ್ತೇ ಆಗಲ್ಲ. ಪುಸ್ತಕಗಳು ಅಂತ ಹೇಳಿದರೆ ಅವನಿಗೆ ಹುಚ್ಚು ಹುಚ್ಚು ಹುಚ್ಚು. ಆ ಕೋಣೆಯಲ್ಲಿ ನೋಡು ಹೋಗು, ಅದು ಪುಸ್ತಕಗಳಿಂದ ತುಂಬ ಹೋಗಿದೆ. ಅದರಲ್ಲಿ 10-12 ಸಾವಿರ ಪುಸ್ತಕಗಳಂತೂ ಖಂಡಿತ ಸಿಗ್ತವೆ ಅಂತ ಹೇಳ್ತಾರೆ. ಲಲಿತಾ ಇದ್ದ ಒಳಗಿನ ಕೋಣೆಯ ಕಡೆಗೆ ಬೆರಳು ತೋರಿಸಿ ಹೇಳಿದ. ಅದನ್ನು ಕೇಳಿದಾಗ ಸಂಚಿತಾಳ ಮುಖ ಕೂಡ ನಿಜವಾಗ್ಲೂ ಒಂದು ಕ್ಷಣ ಅರಳಿತ್ತು. ಏಕೆಂದರೆ ಅವಳಿಗೂ ಕೂಡ ಪುಸ್ತಕಗಳಂದರೆ ಬಹಳ ಇಷ್ಟ ಇರುತ್ತೆ. ನಾನು ಎಲ್ಲ ಪಾಕೆಟ್ ಮನಿ ಪುಸ್ತಕಗಳನ್ನು ಖರೀದಿಸೋಕೆನೇ ಉಪಯೋಗಿಸ್ತಿದ್ದೆ ಮಾವ. ನಮ್ಮ ಮನೆಯಲ್ಲೂ ನಿಜವಾಗ್ಲೂ ಒಂದು ಒಳ್ಳೆ ಲೈಬ್ರರಿ ಇದೆ. ಅವತ್ತಿನ ದಿನ ಆ ಲೈಬ್ರರಿಯಲ್ಲಿ ಅವಳು ಕಳೆದ್ಲು. ಹೇಗೋ ಆ ದಿನ ಕಳೆದೇ ಹೋಯಿತು.
ಫೋನ್ನಲ್ಲಿ ಬಂದ ಸಂದೇಶದ ಒಂದು ಶಬ್ದ ಅರ್ಜುನ್ನ ನಿದ್ರೆಯಿಂದ ಎಬ್ಬಿಸುತ್ತೆ. ಗಡಿಯಾರ ನೋಡಿದಾಗ 4:30 ಆಗಿತ್ತು. ಎದ್ದು ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ಸೋಫಾ ಮೇಲೆ ಕುಳಿತುಕೊಂಡಾಗ ಅವನ ಕಣ್ಣುಗಳು ಮೇಜಿನ ಮೇಲಿದ್ದ ಗ್ಲಾಸ್ ಮೇಲೆ ಬಿದ್ದವು ಮತ್ತು ನೆನ್ನೆ ರಾತ್ರಿಯ ಘಟನೆಗಳು ಅವನ ಮನಸ್ಸಿಗೆ ಬಂದವು. ಅವನ ಮುಖ ತುಂಬ ಗಡುಸಾಯಿತು. ಕೋಪ, ದುಃಖ ಮತ್ತು ಹತಾಶೆ ಅವನ ಮನಸ್ಸಿನಲ್ಲಿ ನುಂಗಿದ್ವು. ಅವನಿಗೆ ಯಾಕೋ ಒಂದು ರೀತಿಯ ಗೊಂದಲ, ಬೇಸರ. ತಾನು ತಪ್ಪು ಮಾಡಿದ್ನ, ಸರಿ ಮಾಡಿದ್ನ, ಅಥವಾ ಇನ್ನೊಬ್ರಿಗೋಸ್ಕರ ನನ್ನ ಜೀವನವನ್ನೇ ಕಳ್ಕೊಂಡ ಗೊತ್ತಿಲ್ಲ. ಅವಳು ಕರೆ ಮಾಡಿದಾಗ ಏನು ಹೇಳಿದ್ಲು? ನಾನು ಅದರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಅವಳ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಅವಳನ್ನು ಮದುವೆ ಮಂಟಪದಲ್ಲಿ ನೋಡಿದೆ ಅಷ್ಟೇ. ಇನ್ನೊಬ್ಳು ನಾನು ಮೂರ್ಖ, ನಾನು ದುಡ್ಡಿನಿಂದ ಎಲ್ಲವನ್ನ ಖರೀದಿಸುವ ವ್ಯಕ್ತಿ ಅಂತ ಹೇಳ್ತಾಳಾ? ನಾನು ಅವಳನ್ನು ಒಡೆದು ಸಾಯಿಸಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು ಕಪ್ ಟೀ ಸುರ್ಕೊಂಡು ಮೇಲೆ ಹೋಗ್ತಾ ಇದ್ದಾಳೆ. ಸಂಚಿತಾ ತನ್ನ ಕೆನ್ನೆಯ ಮೇಲೆ ಯಾರು ತಟ್ಟಿದ ಹಾಗೆ ಕಣ್ಣನ್ನು ತೆರೆದ್ಲು. ನೋಡಿದರೆ ಲಲಿತಾ ತನ್ನ ಮುಂದೆ ನಿಂತು ನಗುತ್ತಾ ನೋಡುತ್ತಿರುವುದನ್ನು ನೋಡಿ ಅವಳು ಒಂದು ಕ್ಷಣ ಗಾಬರಿ ಆಗ್ಬಿಡ್ಲು. ಯಾಕಂದರೆ ಲಲಿತಾ ತನ್ನ ಅತ್ತೆ. ಆಕೆ ಏನು ಅಂದ್ಕೊಂಡಿದ್ಲು ಅಂತ ಅನ್ನೋ ಭಯ ಆಕೆಗೆ ಇರುತ್ತೆ. ಅದು ಮುಖದ ಮೇಲೆ ಕಾಣ್ತಾ ಇತ್ತು. ಅದನ್ನು ಅರ್ಥ ಮಾಡಿಕೊಂಡ್ರು ಅಮ್ಮ. ಹೇ, ಜಿಗಿದು ಹೇಳಬೇಡ, ಆರಾಮವಾಗಿ ನಿಧಾನವಾಗಿ ಎದ್ದೇಳೋ. ಅದು ನೀವು ಏನಾಯಿತು? ನಾನು ಬೇಗ ಎದ್ದೆ. ನನಗೆ ಇಲ್ಲಿ ಮಾಡೋಕ್ಕೇನು ಕೆಲಸ ಇಲ್ಲ. ನೆನೆಯ ಅಲದಾಟದಿಂದ ನೀನು ಎಷ್ಟು ದಣಿದಿದ್ದಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಮುಖ ಎಲ್ಲ ನೋಡು ಹೇಗಾಗಿದೆ. ನಿನಗೆ ಹಸಿವಾದಾಗ ಕೆಳಗೆ ಬಾ, ಸರಿನಾ ಅಂತ ಹೇಳಿ ಲಲಿತಾ ಅವಳ ತಲೆಗೆ ತಟ್ಟಿ ಕೆಳಗೆ ಹೋಗ್ತಾಳೆ. ಅವನು ಇನ್ನೂ ಎಚ್ಚರಗೊಂಡಿಲ್ಲ. ಅಲ್ಲುಚ್ಚುತ್ತಾ ಟೀ ಕುಡಿದು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಾ ಇದ್ದಾಳೆ. ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸ್ಕೊಂಡು ಕೆಳಗೆ ಹೋಗ್ತಾಳೆ. ಕೆಳಗೆ ಹೋಗೋ ಮುಂಚೆ ಅವನು ಮಲಗಿದ್ದು ಕೋಣೆಯ ಬಾಗಿಲನ್ನು ಒಂದು ಕ್ಷಣ ಇಣಕ್ಕೆ ನೋಡ್ತಾಳೆ. ನಂತರ ಕೆಳಗೆ ಹೋಗ್ತಾಳೆ. ಈ ಕಡೆ ಲಲಿತಾ ಅವರು, ಇಷ್ಟು ಬೇಗನಾ? ಎಲ್ಲಿಗೆ? ಅಮ್ಮ, ನಾನು ಕೆಲಸದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಅಲ್ಲಿಗೆ ಹೋಗಲೇಬೇಕು. ನಿನಗೆ ಗೊತ್ತಲ್ವಾ, ಆಗಲೇ 2 ದಿನ ಆಯಿತು. ಅದು ಹೇಗೆ ಅಮ್ಮ? ಹೇಗೆ? ಅದು ಹೇಗೆ ಸರಿ ಆಗುತ್ತೆ? ಮದುವೆಯಾಗಿ ಎಷ್ಟು ದಿನ ಆಯಿತು? ಮದುವೆಯ ಮಾರನೇ ದಿನ ಕೆಲಸಕ್ಕೆ ಹೋಗೋದು ಸರಿನಾ? ಜನಗಳು ನೋಡಿ ಏನಂತಾರೆ ಮಗನೇ? ನೀನು ಬೇರೆಯವರನ್ನು ಕರೆದುಕೊಂಡು ಬಾ, ಅವರು ಒಂದಷ್ಟು ದಿನ ಕೆಲಸ ಮಾಡಲಿ. ಅಮ್ಮ, ಅದು ವರ್ಕು, ಹಾಗಾಗಲ್ಲ. ಇದು 40 ಕೋಟಿ ಪ್ರಾಜೆಕ್ಟು, ಅದು ಕೂಡ ಸರ್ಕಾರದಮ್ಮ. ಒಂದು ಸಣ್ಣ ತಪ್ಪು ಕೂಡ ಭವಿಷ್ಯದಲ್ಲಿ ನಷ್ಟಕ್ಕೆ ಕಾರಣ ಆಗಿಬಿಡತ್ತೆ. ಒಂದೇ ಒಂದು ಮಿಸ್ಟೇಕು, ನಮ್ಮ ಇಡೀ ಪ್ರಯತ್ನ ಎಲ್ಲ ವಿಫಲ ಆಗುತ್ತೆ. ಅಷ್ಟೇ ಅಲ್ಲ, ಶಾಸಕರು ಎಂದು ಬರ್ತಾರಂತ ಅವ್ರನ್ನ ನಾನು ಮೀಟ್ ಮಾಡಲೇಬೇಕು. ಅವ್ರು ಹೇಳಿದ್ದಾರೆ, ಹಾಗಾಗಿ ನಾನು ಹೋಗಲೇಬೇಕು. ಏನು ಹೇಳಲಿ? ನೀನು ಇಷ್ಟದಂತೆ ನೀನು ಮಾಡ್ಕೊ. ಊಟಕ್ಕೆ ಬಾ, ಆಯಿತಾ? ಅದು ವರ್ಕ್ ಆಗಲ್ಲ ಅಮ್ಮ. ನಾನು ಯಾವಾಗ ವಾಪಸ್ ಬರ್ತೀನಿ ಅಂತ ಹೇಳೋಕ್ಕೆ ಆಗಲ್ಲ. ಮುಂದಿನ ಒಂದು 2 ರಿಂದ 3 ದಿನಗಳವರೆಗೂ ನಾನು ತುಂಬ ಬ್ಯುಸಿ ಇರ್ತೀನಿ. ಸಾಧ್ಯ ಆದರೆ ಬರ್ಬೋದು. ಅದರಿಂದ ನನ್ನನ್ನು ಊಟಕ್ಕಂತೂ ಕಾಯಕ್ಕೆ ಹೋಗಬೇಡ. ಇದೇನು ಆ ಪುಟ್ಟ ಹುಡುಗಿ ಏನು ಅಂದ್ಕೊತಾಳೆ? ಈಗ ತಾನೇ ಮದುವೆ ಆಗಿದ್ದಾಳೆ. ಆಕೆಗೂ ಆಸೆ ಇರುತ್ತಲ್ವಾ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ. ನೀನು ನೋಡಿದರೆ ಹೀಗೆ ಮುಂದುವರಿಸಿದರೆ ಹೇಗೆ ಸರಿಯಾಗತ್ತಪ್ಪ? ಅದನ್ನೆಲ್ಲ ಅವಳಿಗೆ ಹೇಳಮ್ಮ, ಅವಳಿಗೆ ಅರ್ಥ ಆಗುತ್ತೆ. ನನ್ನ ಕಾರ್ಯಕ್ರಮ ಎಲ್ಲವೂ ಮೊದಲೇ ನಿಗದಿಯಾಗಿರುತ್ತಲ್ವಾ, ನಾನು ಅದನ್ನು ಬದಲಾಯಿಸೋಕ್ಕಾಗಲ್ಲಮ್ಮ. ಮದುವೆ ಅನಿರೀಕ್ಷಿತವಾಗಾಯಿತು ಅಂತ ನಾನು ನನ್ನ ಕಾರ್ಯಕ್ರಮವನ್ನು ಬದಲಾಯಿಸಬೇಕು ಅಂತ ಹೇಳೋದು ಸರಿ ಇಲ್ಲ. ಇದು ಎಷ್ಟೋ 1000 ಜನರ ಜೀವನ ಇದೆ ಇದರಲ್ಲಿ. ಅದು ತುಂಬ ಜನರ ಮೇಲೆ ಪರಿಣಾಮ ಬೀರುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಮ್ಮ. ಇದೆಲ್ಲದರ ಹೊರತಾಗಿ ತನ್ನ ಬಳಿ ಬರೋ ಕೆಲಸಗಾರರಿಗೆ ಅವನು ತನ್ನಿಂದ ಸಾಧ್ಯವಾದಷ್ಟು ಸಹಾಯ ಮಾಡ್ತಾನೆ. ಅದಕ್ಕಾಗಿ ಅವನು ಅವರಿಗೆ ಬಾಸ್ ಅಲ್ಲ. ಅವನು ಒಬ್ಬ ಮಗ, ಒಬ್ಬ ಸ್ನೇಹಿತ, ಒಬ್ಬ ಸಹೋದರ. ಹೀಗೆ ಎಲ್ಲ ಕಾರ್ಮಿಕರ ಕುಟುಂಬಗಳ ಜೊತೆ ಅವನಿಗೆ ಒಳ್ಳೆಯ ಸಂಬಂಧ ಇದೆ. ತುಂಬ ರೆಸ್ಪೆಕ್ಟ್ ಮಾಡ್ತಾನೆ ಪ್ರತಿಯೊಬ್ಬರನ್ನು ಕೂಡ. ಕೆಲಸದವರು ಅನ್ನೋದಕ್ಕಿಂತ ಒಂದು ಜೀವದ ಹಾಗೆ ಮಾತ್ರ ನೋಡ್ತಾನೆ. ಅವರು ಮಣಕಲ್ ಬಿಲ್ಡರ್ಸನ್ನು ತಮ್ಮದೇ ಸಂಸ್ಥೆಯಾಗಿ ನೋಡ್ತಾರೆ. ಏಕೆಂದರೆ ಈ ರೀತಿಯಾಗಿ ಅವನ ವರ್ತನೆ ಅವ್ರ ಜೊತೆ ಇರುತ್ತೆ. ಸಮಯ ಬಂತು. ಬೆಳಗ್ಗೆ ಕೆಲಸ ಸ್ಥಳಕ್ಕೆ ತಲುಪಿದ ಅರ್ಜುನ್ಗೆ ತಿರುಗಲು ಕೂಡ ಸಮಯ ಇರಲಿಲ್ಲ. ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡಬೇಕು. ಈ ಮಧ್ಯೆ ಶಾಸಕರ ಆಗಮನ ಬೇರೆ. ಅವರ ಕೋಪವನ್ನು ಸಹಿಸ್ಕೊಳ್ಬೇಕಾಗುತ್ತೆ. ಅವರ ಬುದ್ಧಿ ಇಲ್ಲದ ಮಾತುಗಳಿಂದ ಅವನಿಗೆ ಕೋಪ ಬರುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಒಂದೇ ಒಂದು ತಪ್ಪು ಮಾಡಿದಿರೋಕ್ಕೆ ಅವರು ಎಲ್ಲೆಡೆ ಓಡಾಡ್ತಾ ಇದ್ದಾರೆ. ಕೆಲಸ ಮುಗಿಸಿ ಕಾರ್ಮಿಕರ ಜೊತೆ ಕುಳಿತು ಊಟ ಮಾಡುವಾಗ ಸುಮಾರು ಹೆಚ್ಚು ಕಮ್ಮಿ 4-4:30 ಗಂಟೆ ಆಗೇ ಬಿಟ್ಟಿತ್ತು. 6 ವರ್ಷಗಳ ಹಿಂದೆ 5 ಕಾರ್ಮಿಕರ ಜೊತೆ ಮಣಕಲ್ ಬಿಲ್ಡರ್ಸ್ ಶುರು ಮಾಡಿದಾಗಿಂದ ಅವ್ರ ಜೊತೆ ಕುಳಿತು ಅವರಲ್ಲಿ ಒಬ್ಬನ ಹಾಗೆ ಸಾಮಾನ್ಯ ರೀತಿಯಲ್ಲಿ ಊಟ ಮಾಡೋದು ಅವನು ಉಳಿಸ್ಕೊಂಡು ಬಂದಿರುವಂತಹ ಒಂದು ಒಳ್ಳೆಯ ಅಭ್ಯಾಸ.
ಅವನು ಅತಿ ಮುಖ್ಯವಾದ ಕೆಲಸ ಹೊರತುಪಡಿಸಿ ಆಫೀಸ್ನಲ್ಲಿ ಇರಲ್ಲ. ಅವನು ಹೆಚ್ಚಾಗಿ ಕೆಲಸದ ಸ್ಥಳದಲ್ಲಿಯೇ ಇರ್ತಾನೆ. ಕಳೆದ 2 ವರ್ಷಗಳಲ್ಲಿ ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಲಲಿತಾ ಅವರು ಬಂದು ಊಟ ಮಾಡು 1 ಗಂಟೆ ಆಯಿತು. ಅವಳು ಹೋಗಿ ಲಲಿತಾಳ ಜೊತೆ ಊಟ ಮಾಡ್ತಾಳೆ, ಪಾತ್ರೆಗಳನ್ನೆಲ್ಲ ತೊಳಿತಾಳೆ. ಹೀಗೆ ಅವರೇನು ಕೆಲಸ ಮಾಡಬೇಕು ಅಂತ ಮಾಡೋದಲ್ಲ, ಬೇಸರ ಕಳೆಯೋಕ್ಕೆ ಒಂದಷ್ಟು ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ ಅಷ್ಟೇ. ಲಲಿತಾಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾಳೆ. ಲಲಿತಾ ಸ್ವಲ್ಪ ಹೊತ್ತು ಮಲಗೋಕ್ಕೆ ಇಷ್ಟ ಆದರೆ ಹೋಗಮ್ಮ ಅಂತ ಹೇಳಿದಾಗ ಅವಳನ್ನು ತನ್ನ ಕೋಣೆಗೆ ಕಳಿಸ್ಕೊಡ್ತಾಳೆ. ಅವಳು ಕೋಣೆಗೆ ಹೋಗುವಾಗ ಲಲಿತಾ ಅವನ ಬಗ್ಗೆ ಹೇಳಿದ ಮಾತುಗಳು ಅವಳ ಮನಸ್ಸಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡ್ತಾ ಇದ್ವು. ಅವಳು ಕೋಣೆಗೆ ಹೋದಾಗ ಅವಳು ಕೋಣೆಯ ಸುತ್ತಲೂ ತಿರುಗಾಡೋಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಮೂಲೆಯಲ್ಲೂ ಏನೋ ಒಂದು ರೀತಿಯ ಹೊಸತನ, ಏನೋ ಇದೆ, ಏನೋ ಒಂದು ಹೊಸ ಥರ ಇದೆ ತಿಳ್ಕೊಳ್ಳೋಕ್ಕೆ ಅಂತ. ಅದು ಸಾಕಷ್ಟು ದೊಡ್ಡ ಕೋಣೆಯಾಗಿತ್ತು. ದೊಡ್ಡ ಹಾಸಿಗೆ ಕೋಣೆಯ ಮಧ್ಯದಲ್ಲಿತ್ತು. ಗೋಡೆಯ ಮೇಲಿನ ಸಾಕಷ್ಟು ದೊಡ್ಡ ಶೆಲ್ಫ್ನಲ್ಲಿ ತುಂಬ ಅಂದರೆ ತುಂಬ ಪುಸ್ತಕಗಳನ್ನು ಜೋಡಿಸಲಾಗಿತ್ತು. ಅದರಲ್ಲಿ ಹೊಸ ಮತ್ತು ಹಳೆಯ ಪುಸ್ತಕಗಳು ಒಳ್ಳೊಳ್ಳೆ ಸಂಗ್ರಹವಿತ್ತು. ಗೋಡೆಯ ಮೇಲೆ ದೊಡ್ಡ ಟಿವಿ ಇತ್ತು. ಕೋಣೆಯಲ್ಲಿ ಒಂದು ಸಣ್ಣದಾದ ಫ್ರಿಡ್ಜ್ ಕೂಡ ಇತ್ತು. ನಿಜವಾಗ್ಲೂ ಅದು ತುಂಬ ಕ್ರಮಬದ್ಧವಾಗಿತ್ತು. ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಇರೋ ಥರನೇ ಇತ್ತು. ತುಂಬ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಕೋಣೆ. ಅವಳು ಅಂದ್ಕೊಂಡ್ಳು, ವಾವ್, ಈ ರೀತಿಯೂ ಇಟ್ಕೋಬೋದಾ ಅಂತ. ಕೋಣೆಯ ಒಂದು ಬದಿಯಿಂದ ಬಾಗಿಲು ತೆರೆಯೋದನ್ನು ನೋಡಿದ್ದೆ. ಅದು ಬಾಲ್ಕನಿಯಾಗಿ ಕಾಣ್ತಾ ಇತ್ತು. ಒಂದು ಬೆತ್ತದ ಕುರ್ಚಿ ಇತ್ತು, ಬೆತ್ತದ ಹಾಸಿಗೆ ಕೂಡ ಇತ್ತು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಅವನಿಗೆ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಸಂಚಿತ ಕೋಣೆಯಲ್ಲಿ ಓಡಾಡ್ತಾ ಪುಸ್ತಕದ ಕಪಾಟನ ನೋಡಿದಾಗ ಅರ್ಜುನ್ ಬಗ್ಗೆ ತಾಯಿ ಲಲಿತಾ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗ್ತಾ ಇದೆ. ಅವಳಿಗೆ ಕೋಪ ಬರ್ತಾ ಇದೆ, ದ್ವೇಷ ಬರ್ತಾ ಇದೆ, ಕುತೂಹಲ ಏಕಕಾಲದಲ್ಲೇ ಮೂಡ್ತಾ ಇವೆ. ಅವಳ ಮನಸ್ಸಿನಲ್ಲಿ ಗೊಂದಲಗಳಾಗ್ತಾ ಇದೆ. ಅವನು ಅಷ್ಟೊಂದು ಕಠಿಣ ಸ್ವಭಾವದವನಾಗಿದ್ದರೆ ಬರೋಬ್ಬರಿ 10,000 ಪುಸ್ತಕಗಳನ್ನು ಹೆಂಗೆ ಸಂಗ್ರಹಿಸ್ತಾನೆ? ಅವನಲ್ಲಿ ಕೆಟ್ಟ ಬುದ್ಧಿ ಇದ್ದಾಗ ಇದಕ್ಕೆಲ್ಲ ಹೇಗೆ ಸಮಯ ಕೊಡ್ತಾನೆ? ಅವನು ಸಂಗೀತ ಕಚೇರಿಯೊಂದರಲ್ಲಿ ಹುಡುಗಿ ಮೇಲೆ ಹಣ ಎಸೆದಿದ್ದಕ್ಕೆ ಅವಳಿಗೆ ಅವನು ಅಹಂಕಾರಿ, ಹೆಣ್ಮಕ್ಳಿಗೆ ಗೌರವ ಕೊಡೋದು ವ್ಯಕ್ತಿ ಅಂತ ಅನಿಸಿತ್ತು. ಆ ವಿಷಯವನ್ನು ಕೂಡ ಹೇಳಿದ್ದು ಕೂಡ. ಅವನು ಹೇಗೆ ಪುಸ್ತಕ ಪ್ರೇಮಿ ಆಗ್ತಾನೆ? ಒಬ್ಬ ಹುಚ್ಚನಂತೆ ಇದು ಹೇಗೆ ಸಾಧ್ಯ ಅಂತ. ಅವನು ಬೇರೆ ಹುಡುಗಿ ಮೇಲೆ ಕೈ ಎತ್ತಿದ ಅನ್ನುವ ಕೆಟ್ಟ ಹೆಸರು ನನಗಿಲ್ಲ, ಅದನ್ನು ನೀನು ತಂದುಕೊಡ್ಬೇಡ ಅಂತಲೂ ಕೋಪದಲ್ಲಿ ಅವತ್ತು ಧಮಕಿ ಹಾಕಿದ್ದ ಆ ರಾತ್ರಿ. ಅವನು ಆ ಹೆಣ್ಣು ಮಕ್ಕಳನ್ನು ಅವಮಾನ ಮಾಡ್ತಾನೆ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಚೂರು ಗೌರವ ಇಲ್ಲ ಅನ್ನೋದೇ ಆಗಿದ್ದರೆ ಅಮ್ಮನ ಮಾತು ಕೇಳಿ ಅದು ಈ ರೀತಿ ತನ್ನ ಮೇಲೆ ಅಪವಾದ ಹೊರಿಸಿದಂಥ ಹುಡುಗಿ ಮೇಲೆ ಮದುವೆ ಆಗೋಕ್ಕೆ ಹೇಗೆ ಸಾಧ್ಯ? ಹೆಂಗೆ ಒಪ್ಕೊಂಡ? ಇಂತಹ ಗೊಂದಲಗಳ ನಡುವೆಯೂ ಅವಳು ಪುಸ್ತಕಗಳ ಕಪಾಟನ್ನು ತಲುಪ್ತಾಳೆ. ಅಕ್ಷರಶಃ ಪೂರ್ಣ ಕೋಣೆಯನ್ನು ತುಂಬಿದ ಪುಸ್ತಕಗಳನ್ನು ನೋಡಿ ಆಶ್ಚರ್ಯಚಕಿತಳಾಗ್ತಾಳೆ. ತುಂಬ ಅಂದರೆ ತುಂಬ ಕತೆ, ವಿಜ್ಞಾನ, ಕವನ, ವಾಣಿಜ್ಯ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಪುಸ್ತಕಗಳು ಒಂದರ ಮೇಲೊಂದು ಇವೆ. ಅವಳು ಅದರಲ್ಲಿ ತನ್ನ ನೆಚ್ಚಿನ ಲೇಖಕರಾದ ಕುವೆಂಪು, ಶಿವರಾಮ ಕಾರಂತ, ಚಂದ್ರಶೇಖರ್ ಕಂಬಾರ, UR ಅನಂತಮೂರ್ತಿ, ಅದು ಇದು ಅಂತ ಹೇಳಿ ಬಹಳ ಅಂದರೆ ಬಹಳ ಕೃತಿಗಳನ್ನು ನೋಡಿ ದಂಗಾಗಿ ಹೋಗ್ತಾಳೆ. ತಕ್ಷಣ ಅವಳಿಗೆ ಅವನು ಕೆಟ್ಟ ವ್ಯಕ್ತಿಯಾಗಿ ಕಂಡರೂ ಆತನ ಪುಸ್ತಕ ಪ್ರೀತಿಯು ಅವನ ಬಗ್ಗೆ ಇರುವ ಅಭಿಪ್ರಾಯವನ್ನು ಒಂದು ಮಟ್ಟಿಗೆ ಬದಲಾಯಿಸೋಕ್ಕೆ ಶುರು ಮಾಡುತ್ತೆ. ಹಾಗೆ ಅವಳು ಅನಿರೀಕ್ಷಿತವಾಗಿ ಒಂದು ಫೋಟೋ ಆಲ್ಬಮನ್ನು ಕೂಡ ಕಂಡುಕೊಳ್ತಾಳೆ. ಅವಳು ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಅರ್ಜುನು ತುಂಬ ಪುಟ್ಟ ಮಗು ಇದ್ದಾಗ, ಅಂದರೆ ಬಾಲ್ಯದ ಫೋಟೋಗಳು, ಅವ್ನ ಕಾಲೇಜ್ ದಿನಗಳ ಫೋಟೋಗಳು, ಅವ್ನ ಶಾಲೆಯಲ್ಲಿದ್ದ ಫೋಟೋಗಳು, ಟೂರಿಸ್ಟ್ ಪ್ಲೇಸಲ್ಲಿ ಹೋದಾಗ ತೆಗೆಸ್ಕೊಂಡಿರುವಂಥ ಒಂದಷ್ಟು ಫೋಟೋಗಳು, ಅವನ ವ್ಯವಹಾರ ಪ್ರಾರಂಭದ ದಿನಗಳ ಫೋಟೋಗಳು ಎಲ್ಲ ಕೂಡ ಒಂದು ಕಡೆಯಿಂದ A to Z ಇರ್ತವೆ. ಕೆಲವು ಫೋಟೋಗಳಲ್ಲಿ ಅರ್ಜುನ್ ಕಾಲೇಜಿನಲ್ಲಿ ಆಟವಾಡುವುದನ್ನು, ಇನ್ನು ಕೆಲವೊಂದರಲ್ಲಿ ತನ್ನ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುವುದನ್ನು, ಈ ರೀತಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪಿಕ್ಚರ್ಸ್ಗಳನ್ನು ಅವಳು ಅಲ್ಲಿ ನೋಡ್ತಾಳೆ. ಒಂದು ಕ್ಷಣ ಆ ಪುಸ್ತಕಗಳು, ಆ ಫೋಟೋಗಳು ಇದೆಲ್ಲವೂ ಕೂಡ ಅವನ ಮೇಲಿದ್ದ ಅಭಿಪ್ರಾಯವನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ತಾ ಇದೆ. ತಾನು ಅಂದುಕೊಂಡಂತೆ ಅವನು ಕೆಟ್ಟ ವ್ಯಕ್ತಿ ಅಲ್ಲ ಅಂತ ಅವಳಿಗೆ ಅನ್ನಿಸ್ತಾ ಇದೆ. ಅಂದರೆ ಒಂದು ಬೀಚ್ ರೆಸ್ಟೋರೆಂಟ್ನಲ್ಲಿ ನಡೆದ ಘಟನೆ ಮರುಕಳಿಸಿದಾಗ ಮತ್ತೆ ಕೋಪ ಹೆಚ್ಚಾಗುತ್ತೆ. ಅವಳ ಕೈಗೆ ಹಳೆಯ ಡೈರಿಯೊಂದು ಹಾಗೆ ಸಿಗ್ತದೆ. ಅದರ ಮುಖಪುಟದಲ್ಲಿ ಈ ರೀತಿ ಬರೆದಿರುತ್ತೆ, ಅರ್ಜುನ್ ತನ್ನ ಗಂಡ, ಅದರ ಜೊತೆಗೆ ಒಬ್ಬ ಹೆಂಗಸಿನ ಹೆಸರು ಪ್ರಿಯಾ ಅಂತ ಬರೆಯಲಾಗಿತ್ತು. ಆ ಡೈರಿಯನ್ನು ಹಿಡಿದು ಅವಳು ನಿಂತಾಗ ಅವಳ ಮನಸ್ಸಿನಲ್ಲಿ ಒಂದು ಕ್ಷಣ ಗೊಂದಲ ಅನ್ನೋದು ಮೂಡುತ್ತೆ. ಇದು ಹೇಗೆ? ಈ ಡೈರಿ ಓದುವುದು ಸರಿನಾ? ಇದು ಅಷ್ಟಕ್ಕೂ ನನ್ನ ಡೈರಿ ಅಲ್ಲ, ಪರ ವ್ಯಕ್ತಿಯ ಡೈರಿಯನ್ನು ಓದೋದು ಎಷ್ಟು ಸರಿ?
ತನ್ನನ್ನೇ ತಾನು ಪ್ರಶ್ನಿಸ್ಕೊಂಡ್ರು ಅರ್ಜುನ್ನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ. ಯಾಕಂದರೆ ತನ್ನ ಗಂಡನ ಪಕ್ಕದಲ್ಲಿ ಇನ್ನೊಂದು ಹೆಂಗಸಿನ ಹೆಸರಿದೆ, ಅದನ್ನು ತೆರೆಯುವಂತೆ ಪ್ರೇರೇಪಿಸುತ್ತೆ ಆ ಒಂದು ಕುತೂಹಲ. ಡೈರಿಯ ಮೊದಲ ಪುಟದಲ್ಲಿ ಪ್ರಿಯಾಳ ಸುಂದರ ಭಾವಚಿತ್ರವಿತ್ತು. ಅದನ್ನು ನೋಡಿದಾಗ ಸಂಚಿತಾಳ ಮನಸ್ಸಿನಲ್ಲಿ ಈ ಹುಡುಗಿ ಯಾರು ಎಂಬ ಪ್ರಶ್ನೆ ಮೂಡುತ್ತದೆ. ಡೈರಿಯನ್ನು ತಿರುಗಿಸುತ್ತಾ ಹೋದಂತೆ ಅದರಲ್ಲಿ ಅರ್ಜುನ್ನ ಅಕ್ಷರಗಳಲ್ಲಿ ಬರೆದಿದ್ದ ಹಲವು ಸಂಗತಿಗಳು ಅವಳಿಗೆ ಕಾಣಸಿಗುತ್ತವೆ. ಪ್ರಿಯಾಳ ಬಗ್ಗೆ, ಅವನ ಹೃದಯದಲ್ಲಿದ್ದ ಆಳವಾದ ಪ್ರೀತಿಯ ಬಗ್ಗೆ ಪ್ರತಿಯೊಂದು ಪುಟದಲ್ಲೂ ಬರೆದಿರುತ್ತೆ. ಆತ ಎಷ್ಟು ಪರ್ಫೆಕ್ಷನ್ ಅಂದರೆ ಡೇಟ್ ಸಮೇತ ಕೆಲವೊಂದು ಸಮಯವನ್ನು ಕೂಡ ಬರೆದಿರ್ತಾನೆ. ಅಕ್ಟೋಬರ್ 15, 2015 ಇಂದು ನಾನು ಪ್ರಿಯಾಳನ್ನು ಮೊದಲ ಬಾರಿಗೆ ನೋಡಿದ್ದೆ. ಅವಳ ನಗು, ಅವಳ ಮಾತು ಎಲ್ಲವೂ ನನ್ನ ಮನಸ್ಸನ್ನು ಸೆಳೆದ್ವು. ಪ್ರೀತಿ ಅಂದ್ರೇನು ಅಂತ ತಿಳಿಯದೆ ನಾನು ಅವಳನ್ನು ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬಿದ್ದೆ. ಆ ಕ್ಷಣ ನನ್ನ ಹೃದಯದ ವೇಗವಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತೆ. ಅದು ಕೇವಲ ಒಂದು ನೋಟವಾಗಿರಲಿಲ್ಲ, ನನ್ನ ಜೀವನದ ಹೊಸ ಅಧ್ಯಾಯದ ಆರಂಭವಾಗಿತ್ತು. ನವೆಂಬರ್ 2, 2015 ಅವಳಿಗಾಗಿ ಬರೆದ ಕವಿತೆ. ಅವಳು ನನಗಾಗಿ ಕಾದಿದ್ಲು. ನಮ್ಮಿಬ್ಬರ ಪ್ರೀತಿ ಆಕಾಶದಲ್ಲಿ ಹಾರುವ ಹಕ್ಕಿಗಳಂತೆ ಸ್ವತಂತ್ರವಾಗಿತ್ತು. ಅವಳ ಕೈಗಳು ಹಿಡಿದು ಓಡಾಡ್ತಿದ್ದೆ. ಆ ಓಡಾಡ್ತಿರುವಾಗ ಭೂಮಿ ನಮಗಾಗಿ ತಿರುಗುತ್ತಿರುವಂತೆ ಭಾಸವಾಗ್ತಿತ್ತು. ಜೀವನದಲ್ಲಿ ಯಾರೂ ಬೇಕಾಗಿಲ್ಲ ಅನ್ನಿಸ್ತಾ ಇತ್ತು. ಆವಾಗ ಅಪ್ಪ ಅಮ್ಮ ನೆನಪಾಗ್ತಿರ್ಲಿಲ್ಲ. ನಾವು ದಾರಿಯುದ್ದಕ್ಕೂ ನಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ವಿ. ಅವಳು ನನ್ನ ಕನಸಾಗಿದ್ಲು, ಅವಳೇ ನನ್ನ ಜೀವನ ಆಗಿದ್ಲು. ನಾನು ಅವಳ ಕನಸಾಗಲು ಬಯಸ್ತಿದ್ದೆ. ಫೆಬ್ರವರಿ 14, 2016 ಅವತ್ತು ಪ್ರೇಮಿಗಳ ದಿನ. ಅವಳ ಕೈ ಹಿಡಿದು ಗಿಫ್ಟನ್ನು ಕೂಡ ಕೊಟ್ಟಿದ್ದೆ. ನಾವು ಒಟ್ಟಿಗೆ ಬೆಂಚ್ ಮೇಲೆ ಕುಳಿತು ಮಾತಾಡ್ತಾ ಇದ್ವಿ. ಆಗ ಅವಳು ಹೀಗೆ ಹೇಳ್ತಾಳೆ, ನೀನು ನನ್ನೊಟ್ಟಿಗೆ ಇರೋದಾದರೆ ನನಗೆ ಬೇರೇನೂ ಬೇಕಾಗಿಲ್ಲ, ನಿನ್ನ ಪ್ರೀತಿಯೇ ನನಗೆ ಸಾಕು ಅಂತ. ನಾನು ಆ ಕ್ಷಣದಲ್ಲಿ ಸ್ವರ್ಗದಲ್ಲಿದ್ದೇನೆ ಅಂತ ಅನ್ನಿಸ್ತು. ನನಗೂ ಬೇಕಾಗಿದ್ದು ಅಂಥದ್ದೇ, ನನ್ನನ್ನು ಬಹಳವಾಗಿ ಪ್ರೀತಿ ಮಾಡೋ ಒಂದು ಜೀವ. ಡೈರಿ ಹೀಗೆ ಪೂರ ಪ್ರೀತಿಯ ಸಂತೋಷದ ಕ್ಷಣಗಳಿಂದಲೇ ತುಂಬಿತ್ತು. ಆದರೆ ಇದ್ದಕ್ಕಿದ್ದಂತೆ ಡೈರಿಯ ಬರವಣಿಗೆಯಲ್ಲಿ ಒಂದು ಬದಲಾವಣೆ ಕಂಡುಬರುತ್ತದೆ. ಬರೆದ ಅಕ್ಷರಗಳು ಅಷ್ಟೇ ಸುಂದರವಾಗಿಲ್ಲ, ಪ್ರೀತಿಯ ಬರವಣಿಗೆಗಳು ಮಾಯವಾಗಿ ಬೇಸರ ಮತ್ತು ನೋವಿನ ಮಾತುಗಳು ತುಂಬಿರ್ತವೆ ಅಂತ ಹೀಗೆ ಶುರುವಾಗುತ್ತೆ. ಆಕೆಯ ಕಣ್ಣುಗಳು ಸಣ್ಣದಾಗ್ತವೆ. ಅದನ್ನು ಓದೋಕ್ಕೆ ಶುರು ಮಾಡ್ತಾಳೆ ಸಂಚಿತಾ. ಜೂನ್ 20, 2016 ಇಂದು ಅವಳು ನನ್ನನ್ನು ಬಿಟ್ಟು ಹೋಗ್ತಾಳೆ. ನಾನು ನನ್ನ ಕಂಪನಿಯನ್ನು ಕಷ್ಟಪಟ್ಟು ಬೆಳೆಸ್ತಿದ್ದೇನೆ, ಆದ್ದರಿಂದ ನಾನು ಶ್ರೀಮಂತನಲ್ಲ ಅಂತ ಹೇಳಿ ನನ್ನನ್ನು ಬಿಟ್ಟು ಹೋಗ್ತಾಳೆ. ಅವಳು ಕೇವಲ ಹಣ ಮತ್ತು ಐಷಾರಾಮಿ ಜೀವನವನ್ನು ಬಯಸಿದ್ಲು. ಒಂದಷ್ಟು ದಿನ ನನ್ನ ಜೊತೆ ಅದು ಇದು ಅಂತ ತಿರುಗಿ ನನ್ನಲ್ಲಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿ ನಾನು ಖಾಲಿ ಕೈ ಆದಾಗ ಬರಿಗೈ ಜೊತೆ ಏನು ಕೆಲಸ ಅಂತ ಹೇಳಿ ಹೋದ್ಲು. ಆ ಕ್ಷಣದಲ್ಲಿ ನನಗೆ ಪ್ರೀತಿಯ ಮೇಲೆ ನಂಬಿಕೆ ಹೋಯಿತು. ನಮ್ಮ ಪ್ರೀತಿ ಕೇವಲ ಮಾತುಗಳಲ್ಲಿ ಇತ್ತು, ಅದು ಹೃದಯದಿಂದ ಬಂದಿರಲಿಲ್ಲ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನೀನು ನನ್ನನ್ನು ಬಿಟ್ಟು ಹೋಗುವಾಗ ನನಗೆ ನೀನು ಸಿಕ್ಕಿದ್ದಕ್ಕೆ ಸಂತೋಷವಿದೆ, ಆದರೆ ನೀನು ಹಣಕ್ಕಾಗಿ ನನ್ನನ್ನು ಬಿಟ್ಟು ಹೋದದ್ದು ನನ್ನ ಹೃದಯಕ್ಕೆ ನೋವುಂಟು ಮಾಡಿದೆ ಅಂತ ಹೇಳಿದ್ದೆ. ಆ ಕ್ಷಣ ನನ್ನ ಹೃದಯ ನೊಂದು ಕೋಪದಿಂದ ನನ್ನನ್ನು ಕಠಿಣವಾಗಿಸಿತು. ನಾನು ಎಂದಿಗೂ ಬೇರೆಯವರ ಮೇಲೆ ಅವಲಂಬಿತವಾಗಿರಲಿಲ್ಲ. ಕೇವಲ ಆಕೆಯ ಬಳಿ ತನ್ನ ಪ್ರೀತಿಯ ಭಿಕ್ಷೆ ಬೇಡಿದ್ದೆ. ಅಂದಿನಿಂದ ನಾನು ಬೇರೆಯವರ ಮೇಲೆ ಅವಲಂಬಿತವಾಗಿರಬಾರ್ದು ಅಂತ ನಿರ್ಧರಿಸಿದೆ. ಈ ಪ್ರೀತಿಯಿಂದ ದೂರ ಉಳಿಯೋಕೆ ಪ್ರಯತ್ನಪಟ್ಟೆ. ಸಂಚಿತಾಳ ಬದಲಾದ ಮನಸ್ಸು. ಸಂಚಿತಾ ಈ ಡೈರಿಯನ್ನು ಓದಿದಾಗ ಅವಳ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ. ಅರ್ಜುನ್ ಕೋಪದ ಹಿಂದೆ ಅಡಗಿರುವ ನೋವು, ಆತನ ನೋವಿಗೆ ಕಾರಣ ಏನು ಅಂತ ಅರ್ಥವಾಗ್ತದೆ. ಆತನ ಪ್ರೀತಿ ಕೇವಲ ಮಾತಿನಲ್ಲಿರಲಿಲ್ಲ, ಅದು ನಿಜವಾಗಿಯೂ ಹೃದಯದಿಂದ ಬಂದಿತ್ತು ಎಂಬುದು ಅವಳಿಗೆ ಅರಿವಾಗ್ತದೆ. ಅವನು ಒಬ್ಬ ದುಷ್ಟ ವ್ಯಕ್ತಿ, ನಾನೆಂದಿಗೂ ಅವನನ್ನು ಇಷ್ಟಪಡೋದಿಲ್ಲ ಅಂದ್ಕೊಂಡಿದ್ದ ಸಂಚಿತಾ ಈಗ ಅರ್ಜುನ್ನ ನೋವನ್ನು ಅರ್ಥ ಮಾಡ್ಕೊಳ್ತಾಳಾ ಗೊತ್ತಿಲ್ಲ. ಅವಳ ಹೃದಯದಲ್ಲಿ ಕೋಪ ಮತ್ತು ದ್ವೇಷ ಕರಗಲು ಶುರುವಾಗುತ್ತೆ. ಅರ್ಜುನ್ನ ಕಠಿಣ ಸ್ವಭಾವದ ಹಿಂದೆ ಆ ಮೋಸ ಹೋಗಿರುವಂತಹ ಹೃದಯದಲ್ಲಿ ನೋವಿದೆ ಅಂತ ಸಂಚಿತಾ ಅರ್ಥ ಮಾಡ್ಕೊಳ್ತಾಳೆ. ಗೊತ್ತಿಲ್ಲ, ಆದರೆ ಅವತ್ತು ಆ ಒಂದು ಜಾಗದಲ್ಲಿ ನಡೆದಂತಹ ಘಟನೆ, ಆ ದಿನ ರೆಸ್ಟೋರೆಂಟ್ ನಡೆದ ಘಟನೆ ಬಗ್ಗೆ ಅವಳ ಮನಸ್ಸಿನಲ್ಲಿ ಇನ್ನೂ ಪ್ರಶ್ನೆಗಳಿದೆ. ಆತನ ಮೇಲೆ ಇನ್ನೂ ಕೋಪ ಇದೆ, ಆದರೆ ಆತ ಬೇರೆ ಹುಡುಗಿಯ ಜೊತೆ ಇದ್ದದ್ದು ಅವನ ಪಾತ್ರವನ್ನು ವಿವರಿಸ್ತದೆ ಎಂದು ಈಗ ಅವಳು ಯೋಚಿಸೋದಿಲ್ಲ. ಬದಲಾಗಿ ಅವನು ಮೋಸ ಹೋಗಿರುವ ವ್ಯಕ್ತಿ ಎಂದು ಅವಳಿಗೆ ಅನ್ನಿಸ್ತಾ ಇದೆ. ಸಂಚಿತಾ ಈಗ ಅವನ ಕೋಪವನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾಳೆ ಮತ್ತು ಅವಳ ಮನಸ್ಸಿನಲ್ಲಿ ಒಂದು ಹೊಸ ಅಧ್ಯಾಯ ಕೂಡ ಶುರುವಾಗುತ್ತೆ. ನೋಡೋಣ, ಆಕೆ ಈತನನ್ನು ಗಂಡನಾಗಿ ಒಪ್ಕೊಳ್ತಾಳಾ ಅಥವಾ ಇವರಿಬ್ಬರ ಜಗಳ, ಕೋಪ, ದ್ವೇಷ ಹೀಗೆ ಮುಂದುವರಿಯುತ್ತಾ ಅಂತ.
ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಮಸ್ಕಾರ.